ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ ಒಂದನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬಹುತೇಕ ದರ್ಶನ್ ಸೇರಿದಂತೆ ದರ್ಶನ್ ಅಭಿಮಾನಿಗಳು ಬಹಳ ಕಾತ್ರದಿಂದ ಎದುರು ನೋಡ್ತಾ ಇದ್ದದ್ದು ಅಟ್ಲೀಸ್ಟ್ ಬೇಗ ಟ್ರಯಲ್ ಮುಗಿದು ಆಚೆ ಬರ್ತಾರ ಡಿ ಬಾಸ್ ಅಂತ. ಆದ್ರೆ ದರ್ಶನ್ ಸುತ್ತಲೂ ಕೂಡ ಸಂಕಷ್ಟ ಎದುರಾಗುವಂತಹ ಬೆಳವಣಿಗೆಗಳೇ ಇತ್ತೀಚೆಗೆ ಆಗ್ತಾ ಇರೋದು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಜಾಮೀನ್ ಸಿಗಬೇಕು, ಬೇಗ ಟ್ರಯಲ್ ಮುಗಿಸಿ ಅಂತ ಕೋರ್ಟ್ ಮೆಟ್ಟಿಲು ಹತ್ತಿದ್ದಂತಹ ದರ್ಶನ್ ಅವರಿಗೆ 1 ವರ್ಷದ ಒಳಗಡೆ ಟ್ರಯಲ್ ಮುಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಇದರ ಬೆನ್ನಿಗೆ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕಿದ್ರು ಅನ್ನುವಂತಹ ಸಂಕಷ್ಟ ಕೂಡ ದರ್ಶನ್ ಅವರಿಗೆ ಕಾಡ್ತಾ ಇತ್ತು. ಇದರ ಬೆನ್ನಿಗೆ ಆತನ ಆಪ್ತ ಸ್ನೇಹಿತ ಅನ್ಕೊಂಡಂತಹ ಪ್ರದೋಷ್ ಕೂಡ ಮಾಫಿ ಸಾಕ್ಷಿ ಆಗೋದಕ್ಕೆ ನಾನ್ ರೆಡಿ ಅಂತ ಮುಂದೆ ಬಂದಿದ್ದು ಕೂಡ ಅತಿ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿತ್ತು ದರ್ಶನ್ ಅವರಿಗೆ. ಅವತ್ತು ಜೊತೆಗಿದ್ದ ದೋಸ್ತಿಯೇ ಇವತ್ತು ಮಗ್ಗಲ ಮುಳ್ಳಾಗಿ ಹೋಯ್ತಾ ದರ್ಶನ್ ಅವರ ಪಾಲಿಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಪ್ಡೇಟ್ ಒಂದು ಗ್ಯಾರಂಟಿ ನ್ಯೂಸ್ ನಲ್ಲಿ. ಅವತ್ತು ಜೊತೆಗಿದ್ದ ದೋಸ್ತಿಯೇ ಇವತ್ತು ಮಗ್ಗಲ ಮುಳ್ಳಾಗ್ತಾ ಇದೆಯಾ ನಟ ದರ್ಶನ್ ಅವರಿಗೆ. ಜೈಲಿನಲ್ಲಿ ದರ್ಶನ್ ಮತ್ತು ಪ್ರದೋಷ್ ನಡುವೆ ನಿಜಕ್ಕೂ ಅಂಥದ್ದಾಗಿದ್ದಾದ್ರೂ ಏನು? ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳಾದ್ರೂ ಏನು? ಪ್ರದೋಷ್ ಸಲ್ಲಿಕೆ ಮಾಡಿರುವ ಅರ್ಜಿಯಲ್ಲಿರುವಂತಹ ಅಂಶಗಳೀಗ ದರ್ಶನ್ ಅವರಿಗೆ ಕಂಟಕ ಆಗ್ತಾ ಇದೆ. ಅವತ್ತು ಜೊತೆಗಿದ್ದವರು ಇವತ್ತು ದೂರ ಆಗ್ತಿದ್ದಾರೆ. ಜೈಲಲ್ಲಿರೋ ಕಾಟೇರನಿಗೆ ಅಗ್ನಿ ಪರೀಕ್ಷೆ ಮೇಲೆ ಎದುರಾಗ್ತಾನೆ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ದರ್ಶನ್ ಕೇಸ್ನ ಬಿಗ್ ಅಪ್ಡೇಟ್ ಒಂದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಗ್ನಿ ಪರೀಕ್ಷೆ ಒಂದಲ್ಲ ಎರಡೆರಡು. ಒಂದ್ ಕಡೆ ಸಾಕ್ಷಿಗಳ ಮೇಲೆ ಬೆದರಿಕೆ ಅನ್ನುವಂತಹ ಆರೋಪ ಇತ್ತು. ಅದರ ಬೆನ್ನಿಗೆ ಈಗ ಆಪ್ತ ಸ್ನೇಹಿತ ಆದಂತಹ ದರ್ಶನ್ ಅವರಿಗೂ ಕೂಡ ಪ್ರದೋಷ್ ಈಗ ಮಗ್ಗಲ ಮುಳ್ಳಾಗ್ತಿದ್ದಾರೆ. ಹಾಗಾದ್ರೆ ಪ್ರದೋಷ್ ಸಲ್ಲಿಕೆ ಮಾಡಿರುವ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನು? ಯಾವ ವಿಚಾರಗಳು ದರ್ಶನ್ ಅವರಿಗೆ ಸಂಕಷ್ಟವನ್ನ ತಂದಿಡ್ತಾ ಇದೆ? ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ ಪ್ರದೋಷ್. ಇವತ್ತು 59ನೇ ಸಿಸಿಎಚ್ ಕೋರ್ಟ್ ನಿಂದ ಅರ್ಜಿ ಪರಿಗಣಿಸೋ ತೀರ್ಪು. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ನಿದ್ದೆಗೆಡಿಸ್ಬಿಟ್ಟಿದೆ ಮಾಫಿ ಸಾಕ್ಷಿ. ಇಂದು ಮಾಫಿ ಸಾಕ್ಷಿ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ ಕೋರ್ಟ್ ನಿಂದ. ಫುಲ್ ಟೆನ್ಷನ್ ಅಲ್ಲೇ ಕಾಲ ಕಳೀತಿದ್ದಾರಂತೆ ದರ್ಶನ್. ಸಾಕ್ಷಿಗಳ ನಾಶ ಮತ್ತು ಕೊಲೆಗೆ ಸ್ಕೆಚ್ ರೂಪುಗೊಂಡಾಗ ಜೊತೆಯಲ್ಲೇ ಹೆಜ್ಜೆ ಹಾಕಿದ್ದು ಆಪ್ತ ಸ್ನೇಹಿತ ಪ್ರದೋಷ್. ಆದ್ರೆ ಜೈಲು ಪಾಲಾದ ಬಳಿಕ ನಿನ್ನಿಂದನೇ ಈ ತರ ಆಗೋಯ್ತು ಅಂತ ಪ್ರದೋಷ್ ರೊಚ್ಚಿಗೆದ್ದು ಜಗಳ ಮಾಡ್ಕೊಂಡ್ರು ದರ್ಶನ್ ಅವರ ಜೊತೆಗೆ. ಹಂಗಾಗಿ ಇದೇ ಮನಸ್ತಾಪ ದೊಡ್ಡದಾಗಿ ಈಗ ಮಾಫಿ ಸಾಕ್ಷಿ ಹೇಳೋದಕ್ಕೆ ನಾನ್ ಸಿದ್ಧ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪ್ರದೋಷ್. ಹಾಗಾಗಿ ಇದು ಸಂಕಷ್ಟವನ್ನ ತಂದೊಡ್ಡಿದೆ ದರ್ಶನ್ ಅವರ ಪಾಲಿಗೆ. ಹಂಗಾಗಿ ಸಹಬಂದಿಗಳ ಜೊತೆ ಮಾತನಾಡದೆ ಏಕಾಂಗಿಯಾಗಿ ದರ್ಶನ್ ಕಾಲ ಕಳೀತಿದ್ದಾರಂತೆ. ಜಸ್ಟ್ ದೇವರ ಮೊರೆ ಹೋಗ್ತಿದ್ದಾರೆ, ದೇವರ ಪೂಜೆ ಮಾಡ್ತಿದ್ದಾರೆ, ಧ್ಯಾನದಲ್ಲೇ ಮುಳುಗಿ ಹೋಗಿದ್ದಾರೆ ನಟ ದರ್ಶನ್. ಏನಾಗುತ್ತೆ ಅನ್ನುವಂತಹ ಆತಂಕದಲ್ಲೇ ದಿನ ದುಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎನಿವೆ, ಇವತ್ತು ದರ್ಶನ್ ಅವರ ಭವಿಷ್ಯ ನಿರ್ಧಾರ ಮಾಡುವಂತಹ ಒಂದು ಬೆಳವಣಿಗೆ ಕೋರ್ಟ್ ನಲ್ಲಿ ಆಗುತ್ತೆ. ಕಾರಣ ಆಪ್ತ ಸ್ನೇಹಿತ ಪ್ರದೋಷ್ ಸಲ್ಲಿಕೆ ಮಾಡಿರುವ ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಪು ಇವತ್ತು ಕೋರ್ಟ್ ನಿಂದ ಹೊರಬೀಳಲಿದ್ದು, ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಅಸ್ತು ಅಂದುಬಿಟ್ರೆ ದರ್ಶನ್ ಅವರ ಪಾಲಿಗೆ ಅದು ಸಂಕಷ್ಟ. ಹಂಗಾಗಿ ಇವತ್ತು ಬರುವ ಆದೇಶ ಕೋರ್ಟ್ ನಿಂದ ದರ್ಶನ್ ಅವರ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಂಗಾಗಿ ದರ್ಶನ್ ಅಭಿಮಾನಿಗಳು ಬಹಳ ಕಾತ್ರದಿಂದ ಎದುರು ನೋಡ್ತಾ ಇದ್ರು, ಯಾವಾಗ ಆಚೆ ಬರಬಹುದು ಡಿ ಬಾಸ್ ಅಂತ. ಹೋದಲ್ಲಿ ಬಂದಲ್ಲಿ ಡಿ ಬಾಸ್ ಅನ್ನುವಂತಹ ಘೋಷಣೆಗಳು ಜಾಸ್ತಿ ಆಗ್ತಾ ಇತ್ತು. ಬಟ್ ದರ್ಶನ್ ಅವ್ರಿಗೆ ಯಾಕೋ ಅದೃಷ್ಟ ಇದ್ದಂಗೆ ಕಾಣಿಸ್ತಾ ಇಲ್ಲ. ಆಚೆ ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಸದ್ಯಕ್ಕಂತೂ ಒಂದ್ ಕಡೆ ಟ್ರಯಲ್ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದ್ರೆ, ಸಾಕ್ಷಿಗಳು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದ್ರೆ, ಅದರ ಬೆನ್ನಿಗೆ ಈಗ ಆಪ್ತ ಸ್ನೇಹಿತ ಪ್ರದೋಷ್ ಸಲ್ಲಿಕೆ ಮಾಡಿರುವಂತಹ ಮಾಫಿ ಸಾಕ್ಷಿ ಅರ್ಜಿ ಕೂಡ ಇವತ್ತು ಹೊರಬೀಳುವ ತೀರ್ಪು ದರ್ಶನ್ ಅವರ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಹಾಗಾಗಿ ಬಹಳ ಆತಂಕದಲ್ಲೇ ಕಾಲ ಕಳೀತಿದ್ದಾರೆ ದರ್ಶನ್ ಸದ್ಯಕ್ಕೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ದರ್ಶನ್ ಆಚೆ ಬೇಗ ಬರಬೇಕು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಲತ್ತಿದ್ರು, ಟ್ರಯಲ್ ಬೇಗ ಮುಕ್ತಾಯಗೊಳಿಸಬೇಕು ಅಂತ ಕೇಳ್ಕೊಂಡಿದ್ರು. ಅದರಂತೆ 1 ವರ್ಷ ಅಂತ ಅಂದಾಜಿತ್ತು. ಬಟ್ ಅದಾದ ಬಳಿಕ ಈಗ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕಿದ್ರು ಅನ್ನುವಂಥ ಆರೋಪ. ಅದರ ಜೊತೆಗೆ ಈ ಕೊಲೆಗೆ ಸ್ಕೆಚ್ ರೂಪುಗೊಂಡಾಗ ಜೊತೆಯಾಗಿದ್ದಂತ ಆಪ್ತ ಸ್ನೇಹಿತನೇ ಇವತ್ತು ಮಕ್ಕಳ ಮುಳ್ಳಾಗ್ತಾನೆ ಅಂತ ಅಂದ್ರೆ ನಂಬೋದಕ್ಕೆ ಅಸಾಧ್ಯ ಅಂತ ಅನ್ಸುತ್ತೆ ದರ್ಶನ್ ಅವರಿಗೆ. ಮೋಸ್ಟ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ ಏನಾಗಬಹುದು, ಮಾಫಿ ಸಾಕ್ಷಿಗೆ ಅಸ್ತು ಅಂದು ಬಿಟ್ರೆ ಕೋರ್ಟ್ ಅಂತ. ಮುಂದಿನ ಸಾಧ್ಯತೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಅಜಯ್. ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇ ಕಳೆದ 20 ದಿನಗಳ ಹಿಂದೆನೆ ಪ್ರದೋಷ್ ಏನಿದ್ದಾರೆ ಅವರು ಕೂಡ ಜೈಲಿನ ಅಧಿಕಾರಿಗಳಿಗೆ ಮನವಿ ಮಾಡ್ತಾರೆ, ನನಗೆ ಬೇರೆ ಸೆಲ್ ಕೊಡಿ ಅಂತ ಹೇಳಿ. ಯಾಕಂದ್ರೆ ಅದ್ರ ಮುಂಚೆನೆ ಇವರು ಇಲ್ಲಿ ಕಳೆದ 1 ತಿಂಗಳ ಹಿಂದೆನೆ ಒಂದ್ ರೀತಿ ಸ್ಕೆಚ್ ಹಾಕಿರ್ತಾರೆ. ಅಂದ್ರೆ ಅವ್ರಿಗೂ ಕೂಡ ಜೈಲಿನ ಜೀವನ ಸಾಕಾಗೋಗಿರುವಂತದ್ದು, ನಾನ್ ಮಾಡದೇ ಇರುವಂತ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ಲಿ ಅಂತ ಹೇಳಿ ವೈಯಕ್ತಿಕವಾಗಿ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈಗ ಆ ಒಂದು ನಿಟ್ಟಿನಲ್ಲೂ ಕೂಡ ದರ್ಶನ್ ಅವರ ಸೆಲ್ಲಿಂದ ಬೇರೆ ಸೆಲ್ಲಲ್ಲೂ ಕೂಡ ಈಗಾಗ್ಲೇ ಪ್ರದೋಷ್ ಕೂಡ ಇರುವಂತದ್ದು. ಆ ನಂತರವೇ ಈಗ ಈ ರೀತಿಯಾದಂತ ಒಂದು ಮೂವ್ ಅನ್ನ ಅವರು ಲಾಯರ್ ಕಡೆಯಿಂದನೂ ಕೂಡ ಮಾಡಿರುವಂತದ್ದು. ಸೊ ಹೀಗಾಗಿ ಅವರು ಮಾಫಿ ಸಾಕ್ಷಿ ಆಗ್ಬೇಕು, ಆಗ್ತೀನಿ ನಾನು ಅಂತಾನು ಕೂಡ ಹೇಳಿರುವಂತದ್ದು. ಈಗಾಗ್ಲೇ ಅಪ್ರೂವಲ್ ಲೆಟರ್ ಅಂದ್ರೆ ಯಾವ ಕಾರಣಕ್ಕೋಸ್ಕರ ನಾನು ಮಾಫಿ ಸಾಕ್ಷಿ ಆಗ್ತಾ ಇದ್ದೀನಿ ಅಂತಾನು ಕೂಡ ಈಗಾಗ್ಲೇ ಪ್ರದೋಷ್ ವಕೀಲರು ಕೂಡ ಈಗಾಗ್ಲೇ ಒಂದು ಅಪ್ರೂವಲ್ ಲೆಟರ್ ಅನ್ನು ಕೂಡ ಈಗಾಗ್ಲೇ ಕೋರ್ಟ್ಗೂ ಕೂಡ ಕೊಟ್ಟಿದ್ದಾರೆ. ಆ ಒಂದು ಏನು ಲೆಟರ್ ಅಲ್ಲೂ ಕೂಡ ನಟ ದರ್ಶನ್ ಏನಿದ್ದಾರೆ ಅವರು ಆ ಒಂದು ಕೊಲೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ಅಲ್ಲೇ ಇದ್ರು. ನಾನು ಕೂಡ ಅವರಿಗೆ ಹೊಡಿತಾ ಇದ್ದಿದ್ದನ್ನ ಅಂದ್ರೆ ರೇಣುಕಾಸ್ವಾಮಿಗೆ ಹೊಡಿತಿದ್ದನ್ನ ನಾನು ತಪ್ಪಿಸಿದೀನಿ, ಜೊತೆಗೆ ವೈರಿಂದ ಕುತ್ತಿಗೆಗೆ ಅವರು ಏನು ವೈರನ್ನು ಕೂಡ ಸುತ್ತಿಸಿದ್ರು, ಅದನ್ನು ಕೂಡ ನಾನು ತಪ್ಪಿಸಿದೀನಿ. ಆದ್ರೆ ಎಲ್ಲವೂ ಆದ ನಂತರ ನಾನು ಹೋಗೋಣ ಅಂತಿದ್ದೆ. ಆದ್ರೆ ನಟ ದರ್ಶನ್ ಈ ಒಂದು ಕೊಲೆ ಕೇಸ್ ನಲ್ಲಿ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಾನು ಗನ್ನನ್ನ ಪಾಯಿಂಟ್ ಇಟ್ಕೊಂಡು ನಾನು ಶೂಟ್ ಮಾಡ್ಕೊಳ್ತೀನಿ ಅಂತ ಹೆದರಿಸಿದ್ರು. ಆ ಒಂದು ಕಾರಣಕ್ಕೋಸ್ಕರವಾಗಿ ನಾನು ಈ ಒಂದು ಕೇಸಲ್ಲಿ ಬರ್ಬೇಕಾಯ್ತು ಅಂತ ಒಂದು ಮಾತನ್ನು ಕೂಡ ಅವರು ಕೂಡ ಅಪ್ರೂವಲ್ ಲೆಟರ್ ಅಲ್ಲಿ ಕೂಡ ಈಗಾಗ್ಲೇ ತಿಳಿಸಿರುವಂತದ್ದು. ಇದು ಕೂಡ ಈಗಾಗ್ಲೇ ಅಪ್ರೂವಲ್ ಲೆಟರ್ ಅಲ್ಲಿ ಇರೋದ್ರಿಂದಾಗಿ ಅವ್ರಿಗೂ ಕೂಡ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಇನ್ ಕೇಸ್ ಇವತ್ತೇನಾರು ನ್ಯಾಯಾಲಯ ಈತ ಮಾಫಿ ಸಾಕ್ಷಿಯನ್ನಾಗಿ ಮಾಡಿ ಅಂತ ಆಗಿದ್ದೆ ಆದಲ್ಲಿ ಆತ ಪ್ರತಿಯೊಂದು ಸತ್ಯವನ್ನು ಕೂಡ ಕೋರ್ಟ್ ಮುಂದೆ ಹೇಳ್ತಾನೆ. ಕೋರ್ಟ್ ಮುಂದೆ ಹೇಳ್ದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಏನು ನಟ ದರ್ಶನ್ಗೂ ಕೂಡ ಹಿನ್ನಡೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಸಾಕಷ್ಟು ಹಿನ್ನಡೆ ಕೂಡ ಆಗ್ತಾ ಇರುವಂತದ್ದು, ಯಾಕಂದ್ರೆ ಬೇಲ್ ರಿಜೆಕ್ಟ್ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇದು ಕೂಡ ಒಂದು ಭಾಗ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತು ಏನಾದ್ರು ನೋ ಅಂತ ಆದ್ರೆ ಕೊಂಚ ರಿಲೀಫ್ ಸಿಗ್ಬೋದಷ್ಟೇ, ಆದ್ರೆ ಏನು ಹೊರಗೆ ಬರ್ತಾರೆ ಅಂತ ಹೇಳೋದಿಲ್ಲ, ಆದ್ರೆ ಕೊಂಚ ರಿಲೀಫ್ ಸಿಗ್ಬೋದಷ್ಟೇ ಅವರಿಗೆ. ಸೊ ಹೀಗಾಗಿ ವಿನಯ್ ಕೂಡ ಈಗಾಗಲೇ ಸರ್ತಿ ಸಾನಲ್ಲಿ ನಿಂತಿರುವಂತದ್ದು, ನಾನು ಕೂಡ ಮಾಫಿ ಸಾಕ್ಷಿಯಾಗಿ ಹೋಗ್ತೀನಿ ಅಂತಾನು ಕೂಡ. ಸೊ ಹಾಗಾಗಿ ಇವೆಲ್ಲ ಗೊಂದಲಗಳ ನಡುವೆ ಇವತ್ತು ಕೂಡ ಈಗಾಗಲೇ ಕೋರ್ಟ್ ಶುಕ್ರವಾರ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಇವತ್ತು ಸೋಮವಾರ ಆಗಿರೋದ್ರಿಂದಾಗಿ ಬಹುತೇಕವಾಗಿ 12 ಗಂಟೆ ಮೇಲೆ ಈ ಒಂದು ತೀರ್ಪನ್ನ ಪ್ರಕಟ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಪ್ರದೋಷಿಗೆ ಇನ್ನು ಇಲ್ಲಿ ಮಾಫಿ ಸಾಕ್ಷಿಯಾಗಿ ಮಾಡ್ಬೇಕಾ ಅಥವಾ ಮಾಡಬಾರ್ದಾ, ಇನ್ ಕೇಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಪ್ರಾಸಿಕ್ಯೂಷನ್ ಏನಿದೆ ಅವರು ಕೂಡ ಇವರಿಗೆ ಕ್ವಶನ್ ಮಾಡ್ತಾರೆ, ಕ್ರಾಸ್ ಮಾಡ್ತಾರೆ, ಯಾವ ಆಧಾರದ ಅಡಿಯಲ್ಲಿ ನೀವು ಇಲ್ಲಿ ಮಾಫಿ ಸಾಕ್ಷಿಗೆ ಬಂದಿದ್ದೀರ ಅಂತಾನು ಕೂಡ ಕೇಳ್ತಾರೆ. ಸೊ ಹಾಗಾಗಿ ಇವತ್ತು ಒಂದ್ ರೀತಿಯಾಗಿ ದರ್ಶನ್ಗೆ ಬಿಗ್ ಡೇ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಈಗ ಮಾಫಿ ಸಾಕ್ಷಿ ಪ್ರದೋಷ್ ಹೇಳೋದ್ರಿಂದ ಪ್ರದೋಷ್ಗೆ ಲಾಭ ಆಗುತ್ತಾ? ಅಟ್ಲೀಸ್ಟ್ ಒಂದ್ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗಬಹುದಾ? ಆಚೆ ಬರುವ ಸಾಧ್ಯತೆಗಳು ದಟ್ಟವಾಗಿರುತ್ತಾ ಹೇಗೆ ಅಂತ ಹೆಂಗ್ ಕನ್ಸಿಡರ್ ಮಾಡುತ್ತೆ ಇದನ್ನ ಕೋರ್ಟ್? ಎಕ್ಸಾಕ್ಟ್ಲಿ ಮಾಫಿ ಸಾಕ್ಷಿ ಅಂದ್ರೆ ಏನು, ದರ್ಶನ್ ಅವ್ರಿಗೆ ಹೇಗೆ ಸಂಕಷ್ಟವನ್ನ ತರಬಹುದು ಅಂತ? ಖಂಡಿತವಾಗ್ಲೂ ಶ್ರುತಿ, ಉದಾಹರಣೆಗೆ ಹೇಳೋದಾದ್ರೆ ಈಗಾಗಲೇ ವಿನಯ್ ಕುಲಕರ್ಣಿ ಅವರ ಕೇಸ್ ನಲ್ಲೂ ಕೂಡ A1 ಆಗಿದಂತ ಬಸವರಾಜ್ ಏನಿದ್ದಾರೆ ಅವರು ಕೂಡ ಯಾವಾಗ ಕೊಲೆ ಆಯ್ತು, ಟ್ರಯಲ್ ಸ್ಟಾರ್ಟ್ ಆಯ್ತು, ಟ್ರಯಲ್ ಮುಗಿತು, ಅದೆಲ್ಲ ಆದ ನಂತರದಲ್ಲಿ ನಾನು ಕೂಡ ಮಾಫಿ ಸಾಕ್ಷಿಯಾಗಿ ಬರ್ತೀನಿ, ನಾನು ಇರುವಂತ ಸತ್ಯವನ್ನ ಕೋರ್ಟ್ ಮುಂದೆ ಹೇಳ್ತೀನಿ, ನನ್ನನ್ನ ದಯವಿಟ್ಟು ಬಿಡಿ ಅಂತಾನು ಕೂಡ ಒಂದು ಮಾತನ್ನು ಕೂಡ ಹೇಳ್ತಾರೆ. ಕೋರ್ಟ್ ಆಗ ಸರಿ ಅಂತ ಹೇಳಿ ಅದನ್ನು ಕೂಡ ಪರಿಗಣನೆ ಮಾಡಿ ಬಸವರಾಜ್ ಅನ್ನು ಕೂಡ ಬಿಡುತ್ತೆ. ಅಂದ್ರೆ ಆತರ ಕೂಡ ಜೈಲಿಂದ ಹೊರಗೆ ಬಂದು ಆತನ ಜೀವನ ಆತ ಮಾಡ್ತಿದ್ದ. ಸೊ ಅದೇ ರೀತಿಯಾಗಿ ಆ ಒಂದು ಕೇಸ್ ಆದ ನಂತರದಲ್ಲೇ ಇದು ಕೂಡ ಪೂರಕವಾಗಿ ಈ ಒಂದು ಕೇಸ್ ನಲ್ಲೂ ಕೂಡ ಈಗಾಗಲೇ ಪ್ರದೋಷ್ ಅವರ ವಕೀಲರ ಜೊತೆ ಮಾತನಾಡಿ ನಾನು ಕೂಡ ಮಾಫಿ ಸಾಕ್ಷಿ ಆಗ್ಬಿಡ್ತೀನಿ, ಯಾಕಂದ್ರೆ ನಾನು ನೇರವಾದಂತ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ, ಯಾಕಂದ್ರೆ ಅವ್ರು ಏನೋ ಒಂದು ಹೇಳಿದ್ರು, ನಾನು ಮಾಡಿರೋದಂತೂ ಸತ್ಯ, ಅದನ್ನ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಆದ್ರೆ ಇಲ್ಲಿ ನಾನೇ ಹೋಗಿ ಚುಚ್ಚುವಂತದ್ದಾಗಿರ್ಬೋದು ಅಥವಾ ಆತನಿಗೆ ಒದಿಯುವಂತದ್ದಾಗಿರ್ಬೋದು, ಹೊಡೆಯುವಂತದ್ದಾಗಿರ್ಬೋದು, ಇದು ಯಾವ್ದು ಮಾಡಿಲ್ಲ ನಾನು. ಅದು ಕೇವಲ ಅಲ್ಲಿಂದ ಬಾಡಿಯನ್ನ ಡಿಸ್ಪೋಸ್ ಮಾಡುವಂತದ್ದಾಗಿರ್ಬೋದು, ಮತ್ತೆ ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರಿಗೆ ಹಣ ಕೊಡ್ಬೇಕು, ಈ ರೀತಿಯಾಗಿ ನನ್ನ ಕೈಲಿ ಮಾಡಿಸಿದ್ದಾರೆ. ಸೊ ಹಾಗಾಗಿ ನಾನು ಅದನ್ನ ಒಪ್ಕೊಳ್ತೀನಿ, ನಾನು ಮಾಡಿರುವಂತ ತಪ್ಪು ನನಗೆ ಅರಿವಾಗಿದೆ ಅಂತ
ಅಂತಾನು ಕೂಡ ಕೋರ್ಟ್ ಮುಂದೆ ಹೇಳ್ತಾರೆ. ಇನ್ ಕೇಸ್ ಕೋರ್ಟ್ ಎಸ್ ನೀನು ಮಾಫಿ ಸಾಕ್ಷಿಯಾಗಿ ಆಗಿದ್ಯಾ ಅಂದ್ರೆ ನಾನು ಮೊದ್ಲೇ ಹೇಳ್ದಂಗೆ ಅವ್ರನ್ನ ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿದ ನಂತರದಲ್ಲಿ ಪ್ರಾಸಿಕ್ಯೂಷನ್ಗೂ ಕೂಡ ಹೌದು ಈತ ಎಲ್ಲ ಹೇಳಿದಾನಪ್ಪ, ನಿಜ ಹೇಳಿದಾನೆ, ಕೆಲವೊಂದು ದಾಖಲೆ ಈತನು ಕೂಡ ಕೊಟ್ಟಿದ್ದಾನೆ ಅಂತಾನು ಕೂಡ ಅನ್ಸಿದ್ದೆ ಆದ್ರೆ ಆಗ ಆತನಿಗೂ ಕೂಡ ಬೇಲ್ ಕೊಡುವಂತ ಸಾಧ್ಯತೆ ಅದು ಕೋರ್ಟ್ಗೆ ಬಿಟ್ಟಂತ ವಿಚಾರ. ಸೊ ಹೀಗಾಗಿ ನಾವು ಈ ಕೋರ್ಟ್ ಕೊಡುತ್ತೆ ಅಥವಾ ಬಿಡುತ್ತೆ ಅಂತ ನಾವು ಕೂಡ ಹೇಳೋದಕ್ಕಾಗೋದಿಲ್ಲ. ಕೋರ್ಟ್ ಪ್ರತಿಯೊಂದನ್ನು ಕೂಡ ಆಲ್ಸತ್ತೆ, ಪ್ರಾಸಿಕ್ಯೂಷನ್ ಕೂಡ ಕ್ವಶನ್ ಮಾಡುತ್ತೆ, ಅವರು ಕೂಡ ಕ್ರಾಸ್ ಮಾಡ್ತಾರೆ, ಇವರ ಪರ ವಕೀಲರು ಕೂಡ ಕ್ರಾಸ್ ಮಾಡ್ತಾರೆ. ಇದೆಲ್ಲವೂ ಆದ ನಂತರದಲ್ಲಿ ಅವರಿಗೆ ಯಾವ ರೀತಿಯಾಗಿ ಜಡ್ಜ್ ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಬಿಟ್ಟಂತ ವಿಚಾರ. ನಾನು ಹೇಳ್ದಂಗೆ ವಿನಯ್ ಕುಲಕರ್ಣಿ ಕೇಸಲ್ಲಿ ಬಸವರಾಜ್ A1 ಆಗಿರ್ತಾರೆ, ಅವ್ರಿಗೆ ಅಂದ್ರೆ ಅವರಿಗೂ ಕೂಡ ಬೇಲ್ ಸಿಗುತ್ತೆ. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಆಗತ್ತೆ, ಬೇಲ್ ಸಿಗುತ್ತಾ ಅಥವಾ ಬೇಲ್ ಕೊಡಲ್ವಾ, ಇದೆಲ್ಲವೂ ಕೂಡ ಒಂದ್ ರೀತಿ ಲಾಂಗ್ ಪ್ರೊಸೀಜರ್ ಆಗತ್ತೆ. ಸೊ ಒಂದ್ ತಿಂಗಳು 2 ತಿಂಗಳು ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಕೋರ್ಟ್ ನಲ್ಲಿ ಯಾವ ರೀತಿ ಅಂತ ನಿರ್ಧಾರ ಆಗತ್ತೆ ಅನ್ನೋದನ್ನ ನಾವು ಸಹ ಕಾದ್ ನೋಡ್ಬೇಕಾಗಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.